ಮಾತಾಡಿ ಇದ್ರ ಬಗ್ಗೆ ಕೋಟೆ ಮಾರಮ್ಮನ ದೇವಸ್ಥಾನ 7 ವರ್ಷ ಒಂದ್ಸರಿ ಆಗೋದು, 101 ಗಾಡಿ ಕಡ್ಲಿ ಸೋಡಾ ತಂದು ಹಾಕೋದು. ಪ್ರತಿ ಸರಿನೂ 7 ವರ್ಷದ ಸರಿ ಆಗೋದು. ಆದರೆ ಈ ಸರಿ 2 ವರ್ಷ ಲೇಟ್ ಆಗುತ್ತೆ. 9 ವರ್ಷ ಆಗಿದೆ. ಭಾರಿ ವಿಜೃಂಭಣೆಯಿಂದ ತಾಯಿ ಎಲ್ಲ ಕೋಮದವರು ಸೇರಿ ಮಾಡೋಂಥ ಹಬ್ಬ ಇದು. ಯಾರಿಗೂ ಏನು ತೊಂದರೆ ಕೊಡದಂಥ ತಾಯಿ ನಮ್ಮಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳಕ್ಕೆ ನಾನು ಬಯಸ್ತೀನಿ. ಭಾರಿ ವಿಜೃಂಭಣೆಯಾಗಿದೆ. ಎಲ್ಲ ಕೋಮ್ ಜನಗಳು ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಜನಗಳಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನೆಮ್ಮದಿ ಕೊಡಲಿದ್ದಾರೆ. 3 ಸರಿ ನೋಡಿದ್ವಿ. ನಾವು ನೋಡಿದ್ವಿ. ಇದರಿಂದ ಮಾನವ ಎಲ್ಲ ಥರದ ಒಳ್ಳೇದು ಮಾಡೋಳೆ. ಇದನ್ನ ನಮ್ಮ ತಾಲೂಕಿಗೆ ಶ್ರೇಯಸ್ಸು, ಇಡೀ ಜಿಲ್ಲೆಗೆ ನಮ್ಮ ಈ ಥರ ಎಲ್ಲೂ ನೋಡಿಲ್ಲ. ಅಲ್ಲಿ ಕರ್ನಾಟಕ ಒಂದೇ ಸೌದೆ 101 ಗಾಡಿ ಎಲ್ಲೂ ಹಾಕಲ್ಲ. ಎಲ್ಲ ಕಗ್ಲಿ ಸೌದೆನೇ ಹಾಕೋದು. 101 ಗಾಡಿ ಹಾಕ್ತಾರೆ. ಎಲ್ಲ ಕಮ್ಮದವರು ಹೋಗಿ ತಗೊಬಂದು ಈ ಜಾತ್ರೆ ವಿಶೇಷತೆ ಏನು? ವಿಶೇಷ ನಮಗೆ ಮಳೆಗೆ ಏನಾದ್ರು ಇದಾಯ್ತು ಅಂದರೆ ಮಳೆನ ಯಾವ ರೀತಿ ಸಮೃದ್ಧಿಯಾಗಿ ಮಾಡ್ಕೊಡ್ತಾರೆ. ಮಳೆ ಆಗಲಿ ಬೆಳೆ ಆಗಲಿ ಎಲ್ಲ ಒಳ್ಳೇದು ಮಾಡ್ತಾರೆ ತಾಯಿ. ಈಡೇರಿಸ್ಕೊಳ್ಳೋ ತಾಯಿ ಆಗುತ್ತೆ. ಚೆನ್ನಾಗಿದೆ, ಸಂತೋಷ ಆಯಿತು. ಜನ ಇನ್ನೊಂದು ಸ್ವಲ್ಪ ಸಹಕಾರ ಕೊಟ್ಟಿದ್ರೆ ಇನ್ನೂ ಯಶಸ್ವಿಯಾಗಿ ನಡೆದಿತ್ತು. ಯಶಸ್ವಿಯಾಗಿ ನಡೆದಿದೆ. ಇನ್ನೊಂದು ಸ್ವಲ್ಪ ಜನ ಸ್ವಲ್ಪ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಮಗೆ ವಿಶೇಷ ಈ ವರ್ಷ ಇದಕ್ಕೆ ಕಮಡಪ್ಪನೂ ಹೊಸದ್ರು. ಈ ವರ್ಷ ಕೊಂಡ ಹಾದಿದ್ರಲ್ಲಿ ಕೇಲ್ಗಾಮೂನೇ ಅವ್ರಿಗೂ ಹೊಸದು. ಮಹಾತಾಯಿ ಎಲ್ಲ ದೃಷ್ಟಿನಲ್ಲಿ ಯಾವುದೇ ಅಡೆತಡೆ ಕೊಡದೆ, ತೊಂದರೆ ಕೊಡದೆ ಸುಲಲಿತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಇದಕ್ಕೆಲ್ಲದಕ್ಕೂ ನಾವೆಲ್ಲರೂ ಊರವರೆಲ್ಲರೂ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಪುಣ್ಯ ಮಾಡಿದ್ದೀವಿ. ಸೌದೆಯನ್ನು ತಂದು ಪ್ರತಿಯೊಬ್ಬ ಜನಾಂಗದಲ್ಲೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು, ಆ ಜವಾಬ್ದಾರಿಯನ್ನು ಕೊಟ್ಟಂತಹ ಜನಾಂಗದವರು ಅವರವರ ಕಾರ್ಯವನ್ನು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಿರ್ವಹಿಸಿದ್ದಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ, ಈ ಜಾತ್ರೆ, ವಾರಾಹಿ ಮಾರಮ್ಮನವರ ಜಾತ್ರೆ ಯಶಸ್ವಿಯಾಗಿ ಕೋಟೆಯಲ್ಲಿ ಶಾಂತಿ, ಸುಖ, ಸಮೃದ್ಧಿಯಿಂದ ಬಾಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದೊಂದು ವಿಶೇಷ ನೋಡಿ, ಯಾವಾಗಲೂ ಕೊಂಡಾಯಬೇಕಾದ್ರೆ ನಮ್ಮ ಗ್ರಾಮದಲ್ಲಿ ಹೆಗ್ಗಡದೇವನ ಕೋಟೆಯಲ್ಲಿ 2 ಹನಿ ನೀರು ಮಳೆ ಬೀಳಲೇಬೇಕು. ಇದು ಕೊಂಡಾಯ ಪೂಜೆ ಮತ್ತು ಆದಮೇಲೆ ಇದು ಮಳೆ ಬೀಳುವ ಶುಭ ಸೂಚನೆ. ನಮ್ಮ ಗ್ರಾಮಕ್ಕೆ ಮುಂದಕ್ಕೆ ತಾಯಿ ವಾರಾಹಿ ಮಾರಮ್ಮನವರು ಅವರ ಆಶೀರ್ವಾದದಿಂದ ಗ್ರಾಮವು ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಿ ಎಲ್ಲರ ಸಹಕಾರದಿಂದ ಮುಂದೆನೂ ಸಹ ಪ್ರತಿ 6 ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯಲು ಆ ತಾಯಿ ಅನುಗ್ರಹ ಮಾಡಿಕೊಡ್ತಾಳೆ ಅಂತ ಹೇಳ್ತಾ, ಆ ತಾಯಿಗೆ ಎಲ್ಲರ ಪರವಾಗಿ, ತಾಲೂಕಿನ ಪರವಾಗಿ ಉತ್ತರಕ್ಕೆ ವಂದನೆಗಳನ್ನ ಸಲ್ಲಿಸ್ತಾ ಇವಾಗ ಏನು ವ್ಯತ್ಯಾಸ ಇದೆ? ಅಲ್ಲ, ಮೊದಲಿಗೆ ಚೆನ್ನಾಗಿ ಮಾಡ್ತಿದ್ದಾರೆ, ಹೆಂಗೆ? ಖುಷಿ ಆಯ್ತಾ? ನೀವು ಹಬ್ಬ ಯಾವ ರೀತಿ ಮಾಡ್ತೀರಾ ಮನೇಲಿ? ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.